Welcome everyone to this diploma course on Water Resource Engineering, Unit 5 Distribution Works. Myself Santosh Kumar TR, lecturer, Government Polytechnic, Belur. In the previous session, you people have learnt about layout of canal and different canal cross sections. In this session, we will discuss about what is canal lining and what are its objectives and advantages, disadvantages, and requirements of good lining, and also types of canal linings. See, a large amount of money has been invested in this country in the irrigation projects. So the irrigation water is a costly commodity. ಇಂಡಿಯಾದಲ್ಲಿ ಇರಿಗೇಷನ್ ಪ್ರಾಜೆಕ್ಟ್ಸ್ ಅಂದ್ರೆ ಏನು, ರಿಸರ್ವಾಯರ್ಸ್, ಡ್ಯಾಮ್ಸ್ ಅಥವಾ ಕೆನಾಲ್ ಸಿಸ್ಟಮ್ಸ್ ಅವೆಲ್ಲ ಏನಿದಾವೆ ಅವೆಲ್ಲ ಕನ್ಸ್ಟ್ರಕ್ಟ್ ಮಾಡಬೇಕು, ಬಿಲ್ಡ್ ಮಾಡಬೇಕು, ಡೆವಲಪ್ ಮಾಡಬೇಕು ಅಂದ್ರೆ ನಮಗೆ ಲಾರ್ಜ್ ಇನ್ವೆಸ್ಟ್ಮೆಂಟ್ ನಾವು ಅಲ್ಲಿ ಮಾಡಬೇಕಾಗುತ್ತೆ. ಈಗ ಲಾರ್ಜ್ ಇನ್ವೆಸ್ಟ್ಮೆಂಟ್, ವೆನ್ ವಿ invest large amount of money in such projects, irrigation water that we supply from those projects is considered as a costly commodity. It is obviously a costly commodity. So, but in most of the canals constructed in India are unlined. ಇಂಡಿಯಾದಲ್ಲಿ ಮೋಸ್ಟ್ ಆಫ್ ಕೆನಾಲ್ಸ್ ಏನಿದಾವೆ ಅವಕ್ಕೆ ನಾವು ಲೈನಿಂಗ್ ನ ಪ್ರೊವೈಡ್ ಮಾಡಿಲ್ಲ. And hence a large quantity of irrigation water is lost due to seepage loss. ನಾವು ಲೈನಿಂಗ್ ಪ್ರೊವೈಡ್ ಮಾಡದಲ್ಲೇ ಇರೋದ್ರಿಂದ ಕೆನಾಲ್ ವಾಟರ್ ಏನಾಗುತ್ತೆ, ಸೀಪ್ ಆಗುತ್ತೆ ಗ್ರೌಂಡ್ ಒಳಗಡೆ. ಅದು ನಮಗೆ ಲಾಸ್ ಆಗುತ್ತೆ. ಆಲ್ಮೋಸ್ಟ್ 25-50% ಆಫ್ ಏನಿದೆ ಕೆನಾಲ್ ಇರಿಗೇಷನ್ ವಾಟರ್ ಕೆನಾಲ್ ನಮಗೆ ಸೀಪೇಜ್ ಇಂದನೇ ಲಾಸ್ ಆಗೋ ಚಾನ್ಸಸ್ ಇದೆ. ಅದರಿಂದ ಟು ಮಿನಿಮೈಸ್ ದಿಸ್ ಲಾಸ್, ಲೈನಿಂಗ್ ಇಸ್ ಪ್ರೊವೈಡೆಡ್ ಫಾರ್ ಇರಿಗೇಷನ್ ಕೆನಾಲ್. ನಾವು ಲೈನಿಂಗ್ ನ ಪ್ರೊವೈಡ್ ಮಾಡದಲ್ಲೇ ಇರೋದ್ರಿಂದ ಸೀಪೇಜ್ ಲಾಸ್ ಆಗ್ತಿರೋದ್ರಿಂದ ನಾವು ಲೈನಿಂಗ್ ಪ್ರೊವೈಡ್ ಮಾಡಿದ್ರೆ ನಾವು ಈ ಸೀಪೇಜ್ ಲಾಸ್ ನ ಮಿನಿಮೈಸ್ ಮಾಡಬಹುದು. ಡಿಫ್ರೆಂಟ್ ಟೈಪ್ಸ್ ಆಫ್ ಲೈನಿಂಗ್ಸ್ ಇದಾವೆ. ಟೈಪ್ ಆಫ್ ಲೈನಿಂಗ್ಸ್ ಮೇಲೆ ಡಿಪೆಂಡ್ ಆಗಿ ನಾವು ಆಲ್ಮೋಸ್ಟ್ ಏನು 25-50% ಏನು ಲಾಸ್ ಆಗುತ್ತೆ ಅಂತ ಹೇಳಿದೆ, ಅದ್ರದ್ದು 2-5% ಅಷ್ಟು ಮಾತ್ರ ಲಾಸ್ ಆಗಂಗೆ ನಾವು ಮಾಡಬಹುದು. The impervious layer which protects the bed and sides of the canal and reduces the seepage in canal is called canal lining. Canal lining ಅಂದ್ರೆ ಏನು? It is a impervious layer ನಾವು ಪ್ರೊವೈಡ್ ಮಾಡೋದು, which protects the bed and sides of the canal and reduces the seepage. ಕೆನಾಲ್ ಲೈನಿಂಗ್ ಏನಿದೆ ಅದೊಂದು ಇಂಪರ್ವಿಯಸ್ ಲೇಯರ್, ಅದು ಸೀಪೇಜ್ ಅನ್ನು ರೆಡ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ಕೆನಾಲ್ದು ಬೆಡ್ಸ್ ಮತ್ತೆ ಸೈಡ್ ಸ್ಲೋಪ್ಸ್ ಏನ್ ಮಾಡುತ್ತೆ, ಅದು ಪ್ರೊಟೆಕ್ಟ್ ಮಾಡುತ್ತೆ ಎರೋಷನ್ ಇಂದ, ಬ್ರೀಚ್ ಆಗೋದ್ರಿಂದ ಇಟ್ ಪ್ರೊಟೆಕ್ಟ್ಸ್ ದಿ ಕೆನಾಲ್ ಬೆಡ್ ಅಂಡ್ ಸೈಡ್ಸ್. ನಿಮಗೆ ಕೆನಾಲ್ ಲೈನಿಂಗ್ ಏನಕ್ಕೆ ಪ್ರೊವೈಡ್ ಮಾಡಬೇಕು ಅನ್ನೋದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇರಿಗೇಷನ್ ಪ್ರಾಜೆಕ್ಟ್ಸ್ ಏನಿದೆ ಅದು ತುಂಬಾ ಕಾಸ್ಟ್ಲಿ ಪ್ರಾಜೆಕ್ಟ್ಸ್, ಹೆವಿ ಅಮೌಂಟ್ ಏನಿದೆ ನಾವು ಅದರಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ. ಅದರಿಂದ ನಮಗೆ ಇರಿಗೇಷನ್ ವಾಟರ್ ಏನಿದೆ ಅದು ಒಂದು ಕಾಸ್ಟ್ಲಿ ಕಮಾಡಿಟಿ. ಮತ್ತೆ ಮೋಸ್ಟ್ ಆಫ್ ದಿ ಕೆನಾಲ್ಸ್ ಇಂಡಿಯಾದಲ್ಲಿ ಅನ್ಲೈನ್ಡ್ ಇದೆ, ಅದರಿಂದ ನಮಗೆ ಲಾರ್ಜ್ ಕ್ವಾಂಟಿಟಿಲಿ ಸೀಪೇಜ್ ಲಾಸ್ ಆಗ್ತಿದೆ. ಅದರಿಂದ ನಾವೇನ್ ಮಾಡ್ಬೇಕಾಗತ್ತೆ, ಲೈನಿಂಗ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ. ನೋಡಿ, ನಿಮ್ಗೆ ಈ ಚಿತ್ರದಲ್ಲಿ ಅನ್ಲೈನ್ಡ್ ಕೆನಾಲ್ ಕಾಣಿಸುತ್ತೆ. ಅನ್ಲೈನ್ಡ್ ಕೆನಾಲ್ ಅಲ್ಲಿ ಸಾಯಿಲ್ ಸರ್ಫೇಸ್ ಇರುತ್ತೆ. ಸಾಯಿಲ್ ಇರೋದ್ರಿಂದ ವಾಟರ್ ಏನಾಗುತ್ತೆ, ಥ್ರೂ ಸಾಯಿಲ್ ಸೀಪ್ ಆಗುತ್ತೆ. ನಂತರ ಇದು ಲೈನ್ಡ್ ಕೆನಾಲ್. ನೋಡಿ, ಇಲ್ಲಿ ಕಾಂಕ್ರೀಟ್ ಲೈನಿಂಗ್ ನ ನಾವು ಪ್ರೊವೈಡ್ ಮಾಡಿದ್ವಿ. ಏನಾಯ್ತು, ಈಗ ಒಂದು ಇಂಪರ್ವಿಯಸ್ ಲೇಯರ್ ಕ್ರಿಯೇಟ್ ಆಯ್ತು ವಾಟರ್ ಮತ್ತೆ ಕೆನಾಲ್, ಇರಿಗೇಷನ್ ವಾಟರ್ ಮತ್ತೆ ಗ್ರೌಂಡ್ ಮಧ್ಯದಲ್ಲಿ. ಇದೇನಾಗುತ್ತೆ, ಇದು ಸೀಪ್ ಆಗೋದಕ್ಕೆ ಬಿಡೋದಿಲ್ಲ. ನೋಡಿ, ಬರೀ ಸೀಪೇಜ್ ಲಾಸೇ ಅಲ್ಲ, ಬೇರೆ ಸೀಪೇಜ್ ಲಾಸ್ ನ ರೆಡ್ಯೂಸ್ ಮಾಡೋದೇ ಅಲ್ಲ, ಬೇರೆ ಆಬ್ಜೆಕ್ಟಿವ್ಸ್ ಇದೆ ಕೆನಾಲ್ಗೆ. ಅದು ಏನೇನು ಅಂತ ನೋಡೋಣ. ಫಸ್ಟ್ ಒನ್ ಇಸ್ ಟು ಮಿನಿಮೈಸ್ ದಿ ಸೀಪೇಜ್ ಲಾಸಸ್ ಇನ್ ಕೆನಲ್. ಇದು ಆಲ್ರೆಡಿ ನಾನು ಹೇಳಿದ್ದೀನಿ. ನೆಕ್ಸ್ಟ್, ಟು ಇನ್ಕ್ರೀಸ್ ದಿ ಡಿಸ್ಚಾರ್ಜ್ ಇನ್ ಕೆನಾಲ್ ಸೆಕ್ಷನ್ ಬೈ ಇನ್ಕ್ರೀಸಿಂಗ್ ದಿ ವೆಲಾಸಿಟಿ. ನಾವು ಲೈನಿಂಗ್ ನ ಪ್ರೊವೈಡ್ ಮಾಡೋದ್ರಿಂದ ಏನಾಗುತ್ತೆ, ಸ್ಮೂತ್ ಸರ್ಫೇಸ್ ಸಿಗುತ್ತೆ ವಾಟರ್ ಫ್ಲೋ ಆಗೋದಕ್ಕೆ. ಅದರಿಂದ ಆಟೋಮೆಟಿಕ್ ಆಗಿ ಅದು ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ವೆಲಾಸಿಟಿ ಇನ್ಕ್ರೀಸ್ ಆದ ತಕ್ಷಣ ಡಿಸ್ಚಾರ್ಜ್
ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ ಕೆನಾಲ್. ಡಿಸ್ಚಾರ್ಜ್ ಏನಿದೆ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್, ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್. ನಮಗೆ ವೆಲಾಸಿಟಿ ಇನ್ಕ್ರೀಸ್ ಆದ ತಕ್ಷಣ ಡಿಸ್ಚಾರ್ಜ್ ಏನಾಗುತ್ತೆ ಆಟೋಮೆಟಿಕ್ ಆಗಿ ಕೆನಾಲ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಟು ಪ್ರಿವೆಂಟ್ ಎರೋಷನ್ ಆಫ್ ಬೆಡ್ ಅಂಡ್ ಸೈಡ್ ಡ್ಯೂ ಟು ಹೈ ವೆಲಾಸಿಟಿ. ಈಗ ನಾವು ವಾಟರ್ನ ಹೈ ವೆಲಾಸಿಟೀಸ್ ಅಲ್ಲಿ ಫ್ಲೋ ಹಾಕ ಬಿಟ್ರೆ ಅನ್ಲೈನ್ಡ್ ಕೆನಾಲ್ಸ್ ಅಲ್ಲಿ ಆ ವೆಲಾಸಿಟಿಗೆ ಏನಾಗುತ್ತೆ ಕೆನಾಲ್ದು ಸೈಡ್ಸ್ ಮತ್ತೆ ಬೆಡ್ ಎಲ್ಲ ಎರೋಡ್ ಆಗೋಗುತ್ತೆ ವಾಟರ್ ಫ್ಲೋ ವೆಲಾಸಿಟಿ. ಆದ್ರಿಂದ ನಾವು ಲೈನಿಂಗ್ ನ ಪ್ರೊವೈಡ್ ಮಾಡಿದ್ರೆ ಹೈ ವೆಲಾಸಿಟೀಸ್ ಇದ್ರೂ ಏನಾಗುತ್ತೆ ಬೆಡ್ ಮತ್ತೆ ಸೈಡ್ಸ್ ಎರೋಷನ್ ಆಗೋದಿಲ್ಲ. ನೆಕ್ಸ್ಟ್ ರಿಟಾರ್ಡ್ ಗ್ರೋತ್ ಆಫ್ ವೀಡ್ಸ್. ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಅನ್ಲೈನ್ಡ್ ಕೆನಾಲ್ಸ್ ಅಲ್ಲಿ ಗಿಡಗಳು ಬೆಳೆದಿರೋದು, ವೀಡ್ಸ್ ಬೆಳೆದಿರೋದು. If the canal is filled with these weeds will obstruct the flow of canal and it will reduce the velocity and also capacity of the canal. So by providing the lining we can avoid growth of weeds. Next, it reduces maintenance of canals as it prevents erosion of bed and retards growth of weeds. We don't have to maintain frequently. We don't have to do maintenance work frequently. ಮೇಂಟೆನೆನ್ಸ್ ವರ್ಕ್ ಅಂದ್ರೆ ಏನ್ ಮಾಡ್ತೀವಿ, ಸ್ಲೋಪ್ಸ್ ಎಲ್ಲರೂ ಎರೋಡ್ ಆಗಿದ್ರೆ ಮತ್ತೆ ಅದನ್ನ ಪ್ರಾಪರ್ ಸ್ಲೋಪಿಗೆ ನಾವು ತರಬೇಕಾಗ್ತದೆ. ಬೆಡ್ ಎರೋಡ್ ಆಗಿದ್ರೆ ಅದನ್ನ ಮತ್ತೆ ಬೆಡ್ ಯಾವ ಸ್ಲೋಪಿಗೆ ಬೇಕೋ ಆ ಸ್ಲೋಪಿಗೆ ನಾವು ತರಬೇಕಾಗ್ತದೆ, ಫಿಲ್ ಮಾಡಬೇಕಾಗುತ್ತೆ. ಅಥವಾ ವೀಡ್ಸ್ ಬೆಳೆದಿದ್ರೆ ಅದನ್ನ ಕೀಳ್ಬೇಕು, ಕಿತ್ತಿ ಕ್ಲೀನ್ ಮಾಡಬೇಕಾಗುತ್ತೆ. ಮತ್ತೆ ಲೈನಿಂಗ್ ಪ್ರೊವೈಡ್ ಮಾಡಿದ್ರಿಂದ ಅದೆಲ್ಲ ಮೇಂಟೆನೆನ್ಸ್ ವರ್ಕ್ಸ್ ರೆಡ್ಯೂಸ್ ಆಗುತ್ತೆ. ಇವಿಷ್ಟು ಆಬ್ಜೆಕ್ಟಿವ್. ನೆಕ್ಸ್ಟ್ ಇಸ್ ಅಡ್ವಾಂಟೇಜಸ್ ಆಫ್ ಲೈನಿಂಗ್. ಸಿ ಫಸ್ಟ್ ಒನ್ ಇಸ್ ರಿಡಕ್ಷನ್ ಇನ್ ಸೀಪೇಜ್ ಲಾಸ್ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ರಿಡಕ್ಷನ್ ಇನ್ ವಾಟರ್ ಲಾಗ್. ನೋಡಿ ಸೀಪೇಜ್ ಆಗೋದ್ರಿಂದ ಏನಾಗುತ್ತೆ, ಅಡ್ಜಸೆಂಟ್ ಏರಿಯಾಗೆ ಕೆನಾಲ್ದ ಅಡ್ಜಸೆಂಟ್ ಏರಿಯಾಸ್ ಏನಾಗುತ್ತೆ ವಾಟರ್ ಸೀಪ್ ಆಗಿ ಅಡ್ಜಸೆಂಟ್ ಏರಿಯಾಸ್ ಅಲ್ಲಿ ವಾಟರ್ ಲಾಗಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅಲ್ಲಿ ಕೆನಾಲ್ ವಾಟರ್ ಕಂಟಿನ್ಯೂಸ್ ಥ್ರೂ ಔಟ್ ದಿ ಇಯರ್ ಸಪ್ಲೈ ಆಗ್ತಿರ್ಬೇಕಾದ್ರೆ ಥ್ರೂ ಔಟ್ ದಿ ಇಯರ್ ಅದು ಸೀಪ್ ಆಗಿ ಸೈಡ್ ಅಡ್ಜಸೆಂಟ್ ಏರಿಯಾಸ್ ಗ್ರೌಂಡ್ ವಾಟರ್ ಟೇಬಲ್ ರೈಸ್ ಆಗಿ ಇಲ್ಲಿ ವಾಟರ್ ಲಾಗಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಲೈನಿಂಗ್ ನ ಪ್ರೊವೈಡ್ ಮಾಡಿದ್ರೆ ಅದು ನಮಗೆ ಹಾಗೆ ಆಗೋದು, ಏಕೆಂದ್ರೆ ಸೀಪೇಜ್ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಇನ್ಕ್ರೀಸ್ ಇನ್ ದಿ ವೆಲಾಸಿಟಿ ಆಫ್ ದಿ ಫ್ಲೋಯಿಂಗ್ ವಾಟರ್. ನಿಮ್ಗೆ ಆಗ್ಲೇ ಹೇಳಿದೆ ವೆಲಾಸಿಟಿ ಆಫ್ ದಿ ಫ್ಲೋಯಿಂಗ್ ವಾಟರ್ ಸ್ಮೂತ್ ಸರ್ಫೇಸ್ ಸಿಗೋದ್ರಿಂದ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ಆದ್ರಿಂದ ನಮಗೆ ಈ ಡಿಸ್ಚಾರ್ಜ್ ನಮಗೆ ಇನ್ಕ್ರೀಸ್ ಆಗುತ್ತೆ. ಮತ್ತೆ ವೆಲಾಸಿಟಿ ಇನ್ಕ್ರೀಸ್ ಆದ್ರೆ ಇನ್ನೊಂದು ಅಡ್ವಾಂಟೇಜ್ ಇದೆ, ಸಿಲ್ಟಿಂಗ್ ಆಗೋದಿಲ್ಲ. ನೆಕ್ಸ್ಟ್ ರೆಡ್ಯೂಸಸ್ ಎವಾಪರೇಷನ್ ಲಾಸಸ್. As the velocity increases, evaporation also reduces. ಸ್ಟಿಲ್ ಆಗಿ ನಿಂತಿರೋ ವಾಟರ್ ಅಲ್ಲಿ ಎವಾಪರೇಷನ್ ಜಾಸ್ತಿ ಆಗುತ್ತೆ. ಅದೇ ಮೂವ್ಮೆಂಟ್ ವೆಲಾಸಿಟಿ ಜಾಸ್ತಿ ಇದ್ರೆ, ಫ್ಲೋ ಜಾಸ್ತಿ ಇದ್ರೆ ಅಲ್ಲಿ ಎವಾಪರೇಷನ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸೇವಿಂಗ್ ದಿ ಲ್ಯಾಂಡ್. ನೋಡಿ ಇದು ಅಷ್ಟೇ, ಇದು ವೆಲಾಸಿಟಿಗೆ ಡಿಪೆಂಡ್ ಆಗಿರೋದು. ಹೈ ವೆಲಾಸಿಟಿ ರಿಸಲ್ಟ್ಸ್ ಇನ್ ಇನ್ಕ್ರೀಸ್ ಇನ್ ಡಿಸ್ಚಾರ್ಜ್ ವಿತ್ ಸೇಮ್ ಕ್ರಾಸ್ ಸೆಕ್ಷನ್. ನೋಡಿ ಈ ಕೆನಾಲ್ ಏನು ವಾಟರ್ನ ಡಿಸ್ಚಾರ್ಜ್ ಇದೆ ಕೆನಾಲ್ ಅಲ್ಲಿ ಅದು ಲೈನಿಂಗ್ ಮಾಡಾದ್ಮೇಲೆ ಇದೇ ಕ್ರಾಸ್ ಸೆಕ್ಷನ್ಗೆ ವೆಲಾಸಿಟಿ ಜಾಸ್ತಿ ಆಗೋದ್ರಿಂದ ಡಿಸ್ಚಾರ್ಜ್ ನಾವು ಇನ್ಕ್ರೀಸ್ ಮಾಡಬಹುದು, ಇನ್ಕ್ರೀಸ್ ಆಗುತ್ತೆ ಆಟೋಮೆಟಿಕ್ ಆಗಿ. ಕ್ರಾಸ್ ಸೆಕ್ಷನ್ ಸೇಮೇ ಇರುತ್ತೆ, ಆದ್ರೆ ಅದ್ರದ್ದು ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ವೆಲಾಸಿಟಿ ಇನ್ಕ್ರೀಸ್ ಆಗೋದ್ರಿಂದ ಅದ್ರದ್ದು ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಕ್ರಾಸ್ ಸೆಕ್ಷನ್ ಸೇಮ್ ಆಗೇ ಇಟ್ಕೋಬಹುದು, ಅಗಲ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಮಗೆ ಜಾಸ್ತಿ ಕೆಪಾಸಿಟಿ ಬೇಕು ಅಂತ ಇದನ್ನ ನಾವು ಇನ್ನು ಕೆನಾಲ್ನ ದೊಡ್ಡದು ಮಾಡೋ ಅವಶ್ಯಕತೆ ಇರೋದಿಲ್ಲ. ಕ್ರಾಸ್ ಸೆಕ್ಷನ್ ಹಾಗೆ ಇಟ್ಕೊಂಡು ಲೈನಿಂಗ್ ನ ಪ್ರೊವೈಡ್ ಮಾಡಿದ್ರೆ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ, ಸೇಮ್ ಕ್ರಾಸ್ ಸೆಕ್ಷನ್ಗೆ ಡಿಸ್ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಆದ್ರಿಂದ ಏನು ಲ್ಯಾಂಡ್ ಬೇಕು ನಮಗೆ ಕೆನಾಲ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಅದುವೇ ಸೇವ್ ಆಗುತ್ತೆ. ನೆಕ್ಸ್ಟ್ ಪ್ರಿವೆನ್ಷನ್ ಆಫ್ ವೀಡ್ ಗ್ರೋತ್. ಲೈನಿಂಗ್, ಇಫ್ ಯು ಪ್ರೊವೈಡ್ ಲೈನಿಂಗ್, ವೀಡ್ ಗ್ರೋತ್ ವಿಲ್ ಬಿ ರಿಟಾರ್ಡೆಡ್ and it won't obstruct the flow of water or reduces the capacity of the canal. Next, increase in stability of banks. The lining provides the stability to the banks. It won't erode or breach or change in shape
it gives a stability to the banks of the canal. The prevention of erosion and breaches. If there is no lining, water will flow in high velocity. It will erode the banks of the canal, and slowly it might completely damage the bank and breach might happen. Breach ಅಂದ್ರೆ ಕಂಪ್ಲೀಟ್ ಆಗಿ ಎರೋಡ್ ಆಗಿ ಓಪನಿಂಗ್ ಆಗಿ ನೀರು ಆಚೆಗೆ ಹರಿದೋಗೋದು. ನೀವು ಜೋರ್ ಮಳೆ ಬಂದಾಗ ನ್ಯೂಸ್ ಅಲ್ಲಿ ನೋಡಿರ್ಬೋದು, ಕೆನಾಲ್ ಹೊಡೆದಿದೆ, ನೀರು ಆಚೆಗೆ ಹರಿತಾ ಇದೆ. ಏನಾಗುತ್ತೆ, ಅದು ಸ್ವಲ್ಪ ಸ್ವಲ್ಪನೇ ಎರೋಡ್ ಆಗಿ ನಂತರ ವಾಟರ್ ಬ್ಯಾಂಕ್ಸ್ ಥ್ರೂ ಲೀಕ್ ಆಗಿ ಹೋಲ್ ತರ ಒಂದು ಟನಲ್ ತರ ಕ್ರಿಯೇಟ್ ಆಗಿ ನಂತರ ಫೈನಲಿ ಏನಾಗುತ್ತೆ, ಅದು ಬ್ರೀಚ್ ಆಗೋಗುತ್ತೆ. ಅದೇನಾಗುತ್ತೆ, ಲೈನಿಂಗ್ ಪ್ರೊವೈಡ್ ಮಾಡಿದ್ರಿಂದ ಕಂಪ್ಲೀಟ್ ಆಗಿ ಅವಾಯ್ಡ್ ಆಗುತ್ತೆ. ನೆಕ್ಸ್ಟ್, ಇಂಪ್ರೂವ್ಮೆಂಟ್ ಆಫ್ ಕಮಾಂಡ್. ನೋಡಿ, ಡ್ಯೂ ಟು ಹೈಯರ್ ವೆಲಾಸಿಟಿ ಇನ್ ಲೈನ್ಡ್ ಕೆನಾಲ್ಸ್, ಫ್ಲಾಟರ್ ಬೆಡ್ ಸ್ಲೋಪ್ ಆಫ್ ಕೆನಾಲ್ ಕ್ಯಾನ್ ಬಿ ಪ್ರೊವೈಡೆಡ್. ಏನು ಅಂದ್ರೆ, ನಮಗೆ ವೆಲಾಸಿಟಿ ಲೈನಿಂಗ್ ಪ್ರೊವೈಡ್ ಮಾಡಿದಾಗ ವೆಲಾಸಿಟಿ ಇನ್ಕ್ರೀಸ್ ಆಗೋದ್ರಿಂದ ನಾವು ಬೆಡ್ ಸ್ಲೋಪ್ ಏನು ಪ್ರೊವೈಡ್ ಮಾಡ್ತೀವಿ ಅದನ್ನ ತುಂಬಾ ಸ್ಟೀಪ್ ಕೊಡೋ ಅವಶ್ಯಕತೆ ಇರೋದಿಲ್ಲ, ಫ್ಲಾಟ್ ಆಗಿ ಪ್ರೊವೈಡ್ ಮಾಡ್ಬೋದು. ಅದರಿಂದ ಏನಾಗುತ್ತೆ, ದ ಹೈಯರ್ ಹೆಡ್ಸ್ ಕ್ಯಾನ್ ಬಿ ಕೆಪ್ಟ್ ಆನ್ ಔಟ್ಲೆಟ್ಸ್. ಏನ್ ಮಾಡ್ಬೋದು, ನಾವು ಕೆನಾಲ್ದು ಔಟ್ಲೆಟ್ ಏನಾಗುತ್ತೆ, ನಾವು ಎಲಿವೇಟೆಡ್ ರೀಜನ್ಸ್ ಅಲ್ಲಿ ನಾವು ಪ್ಲೇಸ್ ಮಾಡ್ಬೋದು. ನಮಗೆ ಇಲ್ಲಿ ಸೇಮ್ ಕೆನಾಲ್ ನ ಬೆಡ್ ಸ್ಲೋಪ್ ನಾವು ಜಾಸ್ತಿ ಪ್ರೊವೈಡ್ ಮಾಡಿದ್ರೆ, ಫ್ಲಾಟ್ ಬೆಡ್ ಸ್ಲೋಪ್ ನ ಪ್ರೊವೈಡ್ ಮಾಡಿದ್ರೆ ನಮಗೆ ಕೆನಾಲು ಎತ್ತರದ ಜಾಗದಲ್ಲೇ ಇರ್ತದೆ, ಔಟ್ಲೆಟ್ ನಮಗೆ ಎತ್ತರದ ಜಾಗದಲ್ಲಿ ಸಿಗುತ್ತೆ. ಆದ್ರಿಂದ ಏರಿಯಾ ಆಫ್ ಇರಿಗೇಷನ್ ನಾವು ಏನ್ ಇರಿಗೇಟ್ ಮಾಡ್ಬೇಕು ಅನ್ಕೊಂಡಿದೀವಿ, ಏರಿಯಾ ತುಂಬಾ ಜಾಸ್ತಿ ಏರಿಯಾಗೆ ನಾವು ಏನ್ ಮಾಡ್ಬೋದು, ಇರಿಗೇಟ್ ಮಾಡ್ಬೋದು. ಇದು ಕಮಾಂಡ್ ಅಂದ್ರೆ ಟೋಟಲ್ ಎಷ್ಟು ಏರಿಯಾ ನಾವು ಇರಿಗೇಷನ್ ಮಾಡ್ಬೋದು ಆ ಏರಿಯಾ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಪ್ರಿವೆಂಟ್ ಸಿಲ್ಟಿಂಗ್ ಆಫ್ ಕೆನಾಲ್. ನೋಡಿ, ಹೈ ವೆಲಾಸಿಟಿ ಇರೋದ್ರಿಂದ ಆ ವಾಟರ್ ಅಲ್ಲಿ ಏನು ಫ್ಲೋ ಆಗ್ತಾ ಇದೆ, ಇರಿಗೇಷನ್ ವಾಟರ್ ಅಲ್ಲಿ ಏನ್ ಸೆಡಿಮೆಂಟೇಷನ್ ಇದೆ, ಅದು ಈಸಿಯಾಗಿ ಡೆಪಾಸಿಟ್ ಆಗೋದಿಲ್ಲ, ಅದು ಫ್ಲೋ ಆಗಿ ಮುಂದಕ್ಕೆ ಹೋಗ್ಬಿಡುತ್ತೆ. ಸಿಲ್ಟಿಂಗ್ ಏನಾಗುತ್ತೆ, ಅವಾಯ್ಡ್ ಆಗುತ್ತೆ. ಅದೇ ಸ್ಲೋ ಮೂವ್ಮೆಂಟ್ ಇದ್ರೆ, ಲೋ ವೆಲಾಸಿಟಿ ಇದ್ರೆ, ಆ ಸಿಲ್ಟ್ ಪಾರ್ಟಿಕಲ್ಸ್ ಏನಿದೆ ವಾಟರ್ ಅಲ್ಲಿ ಅದು ನಿಧಾನಕ್ಕೆ ಸೆಟಲ್ ಆಗಿ ಕೆನಾಲ್ ಬೆಡ್ ಅಲ್ಲಿ ತುಂಬ್ತಾ ಹೋಗ್ತದೆ. ಆಗ ಏನಾಗುತ್ತೆ, ಅದು ಕೆಪಾಸಿಟಿನ ರಿಡ್ಯೂಸ್ ಮಾಡ್ತಾ ಹೋಗ್ತದೆ ಕೆನಾಲ್ ಅಲ್ಲಿ. ಅದೇ ಲೈನಿಂಗ್ ಪ್ರೊವೈಡ್ ಮಾಡೋದ್ರಿಂದ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ, ಸಿಲ್ಟಿಂಗು ಆಗೋದಿಲ್ಲ. ನೆಕ್ಸ್ಟ್ ಇಸ್ ಡಿಸ್ಅಡ್ವಾಂಟೇಜಸ್ ಆಫ್ ಕೆನಾಲ್ ಲೈನಿಂಗ್. ಕೆಲವು ಡಿಸ್ಅಡ್ವಾಂಟೇಜಸ್ ಇದಾವೆ. ದಟ್ ಈಸ್, ಕೆನಾಲ್ ಲೈನಿಂಗ್ ರಿಕ್ವೈರ್ಸ್ ಎ ಹೆವಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ನಮಗೆ ಕೆನಾಲ್ದು ಲೈನಿಂಗ್ ನ ಪ್ರೊವೈಡ್ ಮಾಡೋದಕ್ಕೆ ವಿ ಹ್ಯಾವ್ ಟು ಇನ್ವೆಸ್ಟ್ ಮೋರ್. ವಿ ನೀಡ್ ಮೆಟೀರಿಯಲ್ಸ್ ಫಾರ್ ದಟ್, and it depends on type of lining which we use. It is very difficult to repair the damaged lining. ನಾವು ಒಂದ್ಸರಿ ಲೈನಿಂಗ್ ನ ಪ್ರೊವೈಡ್ ಮಾಡಿದ್ರೆ ಅದೇನಾದ್ರು ರಿಪೇರ್ ಮಾಡಬೇಕು ಅನ್ನೋದ್ರೆ ಸ್ವಲ್ಪ ಅದು ಕಷ್ಟ ಆಗುತ್ತೆ. ಇಟ್ ಟೇಕ್ಸ್ ಮೋರ್ ಟೈಮ್ ಟು ಕಂಪ್ಲೀಟ್ ಪ್ರಾಜೆಕ್ಟ್. as this is additional work, it requires more time and the completion of project will be delayed. Lining being permanent, it is difficult to shift the outlets very often. ನಾವು ಈ ತರ ಒಂದು ಪರ್ಮನೆಂಟ್ ಲೈನಿಂಗ್ ನ ಪ್ರೊವೈಡ್ ಮಾಡಿದ್ರೆ ಏನ್ ಔಟ್ಲೆಟ್ಸ್ ನ ಪ್ರೊವೈಡ್ ಮಾಡ್ತೀವಿ ಅದನ್ನ ನಮಗೆ ಇಲ್ಲಿ ಬೇಡ ಬೇರೆ ಕಡೆಗೆ, ಇಫ್ ಯು ವಾಂಟ್ ಟು ಶಿಫ್ಟ್ ದಿ ಔಟ್ಲೆಟ್, ಇಟ್ ಈಸ್ ವೆರಿ ಡಿಫಿಕಲ್ಟ್. Then we see what are the requirements of good lining. See, the lining material should be impermeable, means it should not allow water to pass through it easily. ಅದು ಅದ್ರ ಮುಖಾಂತರ ನೀರು ಹೋಗೋದಕ್ಕೆ ಈಸಿಯಾಗಿ ಅದಕ್ಕೆ ಹೋಗಕ್ಕೆ ಬಿಡಬಾರ್ದು, ಇಂಪರ್ಮಿಯಬಲ್ ಆಗಿರ್ಬೇಕು. ದ ಮೆಟೀರಿಯಲ್ ಶುಡ್ ಬಿ ಸ್ಟ್ರಾಂಗ್ ಅಂಡ್ ಡ್ಯೂರಬಲ್. ಮೆಟೀರಿಯಲ್ ಸ್ಟ್ರಾಂಗ್ ಆಗಿರ್ಬೇಕು ಮತ್ತೆ ತುಂಬಾ ದಿವಸ ಅದು ಬಾಳ್ಕೆ ಬರಬೇಕು. ಈಸಿಯಾಗಿ ಎರೋಡ್ ಆಗಬಾರ್ದು ಅಥವಾ ಡ್ಯಾಮೇಜ್ ಆಗಬಾರ್ದು. ದ ಲೈನಿಂಗ್ ಶುಡ್ ಹ್ಯಾವ್ ಲೋ ಇನಿಷಿಯಲ್ ಕಾಸ್ಟ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್. ಲೈನಿಂಗ್ ಏನು ಮೆಟೀರಿಯಲ್ ನಾವು ಯೂಸ್ ಮಾಡ್ತೀವಿ ಅದು ಲೋ ಇನಿಷಿಯಲ್ ಕಾಸ್ಟ್ ಇರಬೇಕು ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಇರಬೇಕು. The materials used should be able to resist growth of weeds and attack of animals. Growth of weeds, ನಾವು ಏನ್ ಲೈನಿಂಗ್ ಪ್ರೊವೈಡ್ ಮಾಡ್ತೀವಿ ಅದ್ರ ಥ್ರೂ ಗಿಡಗಳು ಬೆಳಿಬಾರ್ದು, ವೀಡು ಗ್ರೋತ್ ಆಗಬಾರ್ದು.
ಮತ್ತೆ ಯಾವ್ದಾದ್ರು ಅನಿಮಲ್ಸ್ ಕೆನಾಲ್ಸ್ ನೀರು ಕೆಲವು ಕಡೆ ಏನ್ ಮಾಡಿರ್ತಾರೆ ಕೆನಾಲ್ ಅಲ್ಲಿ ಅನಿಮಲ್ಸ್ ನ ನೀರು ಕುಡಿಯೋದಕ್ಕೂ ವ್ಯವಸ್ಥೆ ಮಾಡಿರ್ತಾರೆ ಇಳಿಯೋದಕ್ಕೆ ಅಂತ ಜಾಗದಲ್ಲಿ ಅಥವಾ ಬೇರೆ ಕಡೆ ಎಲ್ಲೋ ಅನಿಮಲ್ಸ್ ಇಂದ ಅಥವಾ ಬರೋಯಿಂಗ್ ಅನಿಮಲ್ಸ್ ಸೈಡ್ಸ್ ಅಲ್ಲಿ ಏನಾಗಿರುತ್ತೆ ಮೊಲಗಳಿರ್ಬೋದು ಇಲಿಗಳಿರ್ಬೋದು ಅವೆಲ್ಲ ಏನ್ ಮಾಡಿರ್ತವೆ ನೆಲನ ಕೊರಿತಿರ್ತವೆ ಬರೋ ಮಾಡಿರ್ತವೆ ಅಂತ ಅನಿಮಲ್ಸ್ ಇಂದನೂ ಕೆನಾಲ್ ಡ್ಯಾಮೇಜ್ ಆಗ್ದಂಗೆ ಸ್ಟ್ರಾಂಗ್ ಆಗಿರ್ಬೇಕು. ನಂತರ ದ ಮೆಟೀರಿಯಲ್ ಶುಡ್ ವಿಸ್ಟ್ಯಾಂಡ್ ಹೈ ವೆಲಾಸಿಟಿ. ಮೆಟೀರಿಯಲ್ ಲೈನಿಂಗ್ ಏನ್ ಪ್ರೊವೈಡ್ ಮಾಡಿದೀವಿ ಇಟ್ ಶುಡ್ ವಿಸ್ಟ್ಯಾಂಡ್ ಹೈ ವೆಲಾಸಿಟಿ. ನಾವು ಏನಾಗುತ್ತೆ ಏನು ಫ್ಲೋ ಆಗ್ತಿರುತ್ತೆ ವಾಟರ್ ಇಟ್ ಕಂಟೈನ್ಸ್ ಸೆಡಿಮೆಂಟ್ಸ್ ಇನ್ ಇಟ್ ಅಂಡ್ ಇಟ್ ವಿಲ್ ಬಿ and there will be abrasion due to the sedimentation. ಏನಾಗುತ್ತೆ ವಾಟರ್ ಇರೋಂಥ ಸೆಡಿಮೆಂಟ್ಸ್ ಏನಾಗುತ್ತೆ ಅಬ್ರೇಷನ್ ಆಗ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ತಿರ್ತೇವೆ ಅವು ಆ ಸೆಡಿಮೆಂಟ್ಸ್ ಲೈನಿಂಗ್ ಮೆಟೀರಿಯಲ್ಗೆ ಹಿಟ್ ಆಗಿ ಅಲ್ಲಿ ಅಬ್ರೇಷನ್ ಆಗ್ತಾ ಇರುತ್ತೆ. ಅಂದ್ರೆ ಅಲ್ಲಿ ಎರೋಷನ್ ಆಗೋ ಚಾನ್ಸಸ್ ಇರುತ್ತೆ, ಅದು ಡ್ಯಾಮೇಜ್ ಆಗುತ್ತೆ. ಅದನ್ನ ಏನ್ ಮಾಡಬೇಕು ಮೆಟೀರಿಯಲ್ ರೆಸಿಸ್ಟ್ ಮಾಡಬೇಕು. ಆ ಸೆಡಿಮೆಂಟ್ ವಾಟರ್ ಇರೋ ಸೆಡಿಮೆಂಟ್ಸ್ ಇಂದ ಏನು ಅಬ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ ಅದು ಹೈ ವೆಲಾಸಿಟಿ ಇದ್ರೆ ಜಾಸ್ತಿ ಆಗುತ್ತೆ. ಅದರಿಂದ ಅದನ್ನ ಏನ್ ಮಾಡಬೇಕು ಲೈನಿಂಗ್ ಮೆಟೀರಿಯಲ್ ರೆಸಿಸ್ಟ್ ಮಾಡೋಷ್ಟು ಅದಕ್ಕೆ ಸ್ಟ್ರೆಂತ್ ಇರಬೇಕು. ನಂತರ ದ ಮೆಟೀರಿಯಲ್ ಶುಡ್ ಪರ್ಮಿಟ್ ಕನ್ಸ್ಟ್ರಕ್ಷನ್ ಆಫ್ ರಿಕ್ವೈರ್ಡ್ ಸ್ಲೋಪ್ ಈಸಿಲಿ. ನಾವು ಏನ್ ಸೈಡ್ ಸ್ಲೋಪ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ ಅದನ್ನ ಈಸಿಯಾಗಿ ನಾವು ಆ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಕಟ್ಟಾಗೆ ಇರಬೇಕು ಮೆಟೀರಿಯಲ್. Next, we will see different types of canal linings. See, these are the important types of linings we use. We will discuss one by one. See, first one is cement concrete lining. See, cement concrete lining is probably the best type of lining. Concrete lining ಏನಿದೆ ಇದು one of the best type of lining. It is because it is durable, impervious, provides smooth surface and requires less maintenance. ಸಿಮೆಂಟ್ ಕಾಂಕ್ರೀಟ್ ಏನಕ್ಕೆ ಬೆಸ್ಟ್ ಟೈಪ್ ಆಫ್ ಲೈನಿಂಗ್ ಏನಕ್ಕೆ ಅಂದ್ರೆ ಅದು ಡ್ಯೂರಬಲ್, ತುಂಬಾ ದಿವಸ ಬಾಳಿಕೆ ಬರುತ್ತೆ. ನಂತರ ಇಂಪರ್ವಿಯಸ್ ಅಂದ್ರೆ ನೀರನ್ನ ಈಸಿಯಾಗಿ ಸೀಪ್ ಆಗೋದಕ್ಕೆ ಬಿಡೋದಿಲ್ಲ. ಮತ್ತೆ ಪ್ರೊವೈಡ್ ಸ್ಮೂತ್ ಸರ್ಫೇಸ್ ನಮಗೆ ಪ್ರೊವೈಡ್ ಮಾಡುತ್ತೆ. ಅದರಿಂದ ನಾವು ವಾಟರ್ ಏನಿದೆ ಅದು ವೆಲಾಸಿಟಿ ಜಾಸ್ತಿ ಇರುತ್ತೆ ಅಂಡ್ ರಿಕ್ವೈರ್ಸ್ ಲೆಸ್ ಮೇಂಟೆನೆನ್ಸ್ ತುಂಬಾ ಕಡಿಮೆ ಇರುತ್ತೆ. ಕಾಂಕ್ರೀಟ್ ಲೈನಿಂಗ್ಸ್ ಆರ್ ಸೂಟಬಲ್ ಫಾರ್ ಆಲ್ ಸೈಜಸ್ ಆಫ್ ಕೆನಾಲ್ಸ್ ಅಂಡ್ ಫಾರ್ ಬೋತ್ ಹೈ ಅಂಡ್ ಲೋ ವೆಲಾಸಿಟಿ. ಕಾಂಕ್ರೀಟ್ ನ ನಾವು ಯಾವುದೇ ಕ್ರಾಸ್ ಸೆಕ್ಷನ್ ಸೈಜ್ ಎಷ್ಟೇ ದೊಡ್ಡದಿದ್ರು ಅಥವಾ ಸಣ್ಣ ಕೆನಾಲು ಅಥವಾ ದೊಡ್ಡ ಕೆನಾಲು ಯಾವ್ದಕ್ಕೆ ಬೇಕಾದ್ರೂ ನಾವು ಈಸಿಯಾಗಿ ಲೈನಿಂಗ್ ನ ಪ್ರೊವೈಡ್ ಮಾಡಬಹುದು. ಮತ್ತೆ ಹೈ ವೆಲಾಸಿಟಿ ಲೋ ವೆಲಾಸಿಟಿ ಎರಡು ತರ ಯಾವ ವಾಟರ್ ಫ್ಲೋ ಏನಿದೆ ಅದು ಯಾವ ವೆಲಾಸಿಟಿಯಲ್ಲಿ ಇದ್ರೂ ಅದು ನಮಗೆ ಕಾಂಕ್ರೀಟಿಗೆ ಏನು ತೊಂದರೆ ಆಗೋದಿಲ್ಲ. ಇಟ್ ಕ್ಯಾನ್ ರೆಸಿಸ್ಟ್ ದಿ ಅಬ್ರೇಷನ್ ಎಫೆಕ್ಟ್ ಆಲ್ಸೋ. The lining, however, the lining cost is high. ಆದ್ರೆ ಕಾಸ್ಟ್ ಏನಿದೆ ಕಾಂಕ್ರೀಟ್ ಲೈನಿಂಗ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇಸ್ ಶಾರ್ಟ್ಕ್ರೀಟ್ ಲೈನಿಂಗ್. In this type of lining, a mixture of cement and sand that is in the ratio of 1:4 is shot at the subgrade through a nozzle with pressure. See, in this method what they will do is they mix up cement and sand in ratio of 1:4 and they force it through a nozzle with pressure to the subgrade of the canal. ಕೆನಾಲ್ ಏನಿದೆ ಅದನ್ನ ಸಾಯಿಲ್ ಏನ್ ಕ್ರಾಸ್ ಸೆಕ್ಷನ್ ಇದೆ ಅದನ್ನ ನೀಟಾಗಿ ಅದನ್ನ ಕ್ರಾಸ್ ಸೆಕ್ಷನ್ ನ ಫಾರ್ಮ್ ಮಾಡಿ ಸ್ಲೋಪ್ನೆಲ್ಲ ಪ್ರೊವೈಡ್ ಮಾಡಿ ನಂತರ ಸಿಮೆಂಟ್ ಮತ್ತೆ ಸ್ಯಾಂಡ್ ಮಿಕ್ಸ್ಚರ್ನ ಸಿಮೆಂಟ್ ಸ್ಯಾಂಡ್ ಮತ್ತೆ ವಾಟರ್ ಮಿಕ್ಸ್ಚರ್ನ ಏನ್ ಮಾಡ್ತಾರೆ ನಾಜಲ್ ಅಲ್ಲಿ ಫೋರ್ಸ್ ಆಗಿ ಈ ತರ ಸ್ಪ್ರೇ ಮಾಡ್ತಾರೆ. ಮತ್ತೆ ಇಲ್ಲಿ ನೀವು ರಿಇನ್ಫೋರ್ಸ್ಮೆಂಟ್ ನೋಡ್ತಾ ಇದೀರ, ರಿಇನ್ಫೋರ್ಸ್ಮೆಂಟ್ ಬೇಕಿದ್ರೆ ಪ್ರೊವೈಡ್ ಮಾಡ್ಬೋದು. ಆದ್ರಿಂದ ಏನಾಗುತ್ತೆ ಒಂದು ಲೇಯರ್ ಇಂಪರ್ವಿಯಸ್ ಲೇಯರ್ ಕ್ರಿಯೇಟ್ ಆಗುತ್ತೆ. ಸಿ the thickness of this type of lining varies from 2.5 to 6.5 centimeter. ಇದರ thickness ಏನಿದೆ ಅದು 2.5 to 6.5 centimeter ಲೇಯರ್ ನ ಇರ್ತದೆ. ಶಾರ್ಟ್ಕ್ರೀಟ್ ಕನ್ಸ್ಯೂಮ್ಸ್ ಲಾರ್ಜ್ ಅಮೌಂಟ್ ಆಫ್ ಸಿಮೆಂಟ್. ಶಾರ್ಟ್ಕ್ರೀಟ್ ಅಲ್ಲಿ ಕೋರ್ಸ್ ಅಗ್ರಿಗೇಟ್ ಇಲ್ಲ, ಬರೀ ಸಿಮೆಂಟ್ ಮತ್ತೆ ಸ್ಯಾಂಡ್ ಮಾತ್ರ. ಅದರಿಂದ ಸಿಮೆಂಟ್ ಕ್ವಾಂಟಿಟಿ ಏನಾಗುತ್ತೆ ತುಂಬಾ ಯೂಸ್ ಆಗುತ್ತೆ.
ಡ್ರೆಸ್ಸಿಂಗ್ ಆಫ್ ಸಬ್ಗ್ರೇಡ್ ಇಸ್ ನಾಟ್ ರಿಕ್ವೈರ್ಡ್. ಅಂದರೆ ಏನು ಸಬ್ಗ್ರೇಡ್ ಸಾಯಿಲ್ ಇದೆ, ಸಾಯಿಲ್ ಸರ್ಫೇಸ್ ಇದೆ, ಅದನ್ನು ಕಂಪ್ಲೀಟಾಗಿ ಸ್ಮೂತಾಗಿ ರೆಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಅಂಡ್ಯುಲೇಷನ್ಸ್ ಇದ್ರೂ ಏನಾಗುತ್ತೆ, ಇದರಿಂದ ಅದು ಫಿಲ್ ಆಗಿ ನಮಗೆ ಸರ್ಫೇಸು ಸಿಗ್ತದೆ ಸ್ಮೂತಾಗಿ. ಶಾರ್ಟ್ಕ್ರಿಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ರಿಪೇರ್ ಆಫ್ ಓಲ್ಡ್ ಬಟ್ ಸೌಂಡ್ ಕಾಂಕ್ರೀಟ್ ಲೈನ್. ಶಾರ್ಟ್ಕ್ರಿಟ್ ಏನಿದೆ, ಇದನ್ನು ನಾವು ಕಾಂಕ್ರೀಟ್ ಏನಾದ್ರು ಡ್ಯಾಮೇಜ್ ಆಗಿದೆ ಸ್ವಲ್ಪ ಎಲ್ಲೆಲ್ಲ, ಇಫ್ ಇಟ್ ಇಸ್ ಡ್ಯಾಮೇಜ್ ಇನ್ ಸಮ್ ಪೋರ್ಷನ್ಸ್, ಇಟ್ ಕ್ಯಾನ್ ಆಲ್ಸೋ ಬಿ ರಿಪೇರ್ಡ್ ಯೂಸಿಂಗ್ ಶಾರ್ಟ್ಕ್ರಿಟ್ lining. Next is precast concrete lining. This type of concrete lining consists of precast slabs, usually 90 cm by 30 cm in size. ನಾವಿಲ್ಲಿ ಪ್ರಿಕಾಸ್ಟ್ ಸ್ಲ್ಯಾಬ್ಸ್ನ ಯೂಸ್ ಮಾಡ್ತೀವಿ. ಕಾಂಕ್ರೀಟನ್ನ ಮುಂಚೆನೆ ಬೇರೆ ಕಡೆ ನಾವು ಪ್ರಿಕಾಸ್ಟ್ ಮಾಡಿ, ಸ್ಲ್ಯಾಬ್ಸ್ ಆಗಿ ಪ್ರಿಕಾಸ್ಟ್ ಮಾಡಿ ಅದನ್ನು ತಂದು ನಾವು ಇಲ್ಲಿ ಪ್ಲೇಸ್ ಮಾಡೋದು ಕೆನಾಲಲ್ಲಿ. The thickness of each slab is from 5 to 6.5 cm. The blocks are manufactured with an interlocking arrangement. ಒಂದು ಬ್ಲಾಕಿಗೂ ಇನ್ನೊಂದು ಬ್ಲಾಕಿಗೂ ಇಂಟರ್ಲಾಕ್ ಆಗಂಗೆ ನಾವು ಅರೇಂಜ್ಮೆಂಟ್ ಮಾಡಿದ್ವಿ. The slabs are laid on well prepared and compacted subgrade. ಈ ಬ್ಲಾಕ್ಸ್ನ ನಾವೇನು ಮಾಡ್ತೀವಿ, ಆಲ್ರೆಡಿ ನಾವು ಅಲ್ಲಿ ಸಾಯಿಲ್ ನಾವು ಪ್ರಾಪರ್ ಕ್ರಾಸ್ ಸೆಕ್ಷನ್ಗೆ ಅದನ್ನು ಪ್ರಿಪೇರ್ ಮಾಡಿ ಕಾಂಪ್ಯಾಕ್ಟ್ ಮಾಡಿರಬೇಕು. ನಂತರ ಈ ಬ್ಲಾಕ್ಸ್ನ ತಂದೆಯಲ್ಲಿ ಪ್ಲೇಸ್ ಮಾಡೋದು. The joint is grouted with cement or is sealed with asphalt to prevent any seepage through joint. ನೋಡಿ, ಇವು ಕಾಂಕ್ರೀಟ್ ಸ್ಲ್ಯಾಬ್ಸ್ ಏನಾಗಿದೆ ಇಲ್ಲಿ ಇಂಟರ್ಲಾಕ್ ಅರೇಂಜ್ಮೆಂಟ್ನ ನೀವು ನೋಡ್ಬೋದು. ಈ ಇಂಟರ್ಲಾಕ್ ಅರೇಂಜ್ಮೆಂಟ್ನ ನಾವೇನು ಮಾಡ್ತೀವಿ, ಆಸ್ಫಾಲ್ಟ್ ಅಥವಾ ಕಾಂಕ್ರೀಟಲ್ಲಿ ಅದನ್ನು ಸೀಲ್ ಮಾಡ್ತೀವಿ. ನೋಡಿ, ಸಿಮೆಂಟ್ ಅಥವಾ ಆಸ್ಫಾಲ್ಟಲ್ಲಿ ನಾವೇನು ಮಾಡ್ತೀವಿ, ಇದನ್ನು ಸೀಲ್ ಮಾಡ್ತೀವಿ. ವಾಟರ್ ಥ್ರೂ ಜಾಯಿಂಟು ಸೀಪ್ ಆಗದಂಗೆ. ನಾವು ಇಲ್ಲಿ ಫಸ್ಟು ಲ್ಯಾಂಡನ್ನ ಕರೆಕ್ಟಾಗಿ ಕೆನಾಲ್ ಕ್ರಾಸ್ ಸೆಕ್ಷನ್ ಕರೆಕ್ಟಾಗಿ ಪ್ರಿಪೇರ್ ಮಾಡ್ಕೋಬೇಕು. ನಂತರ ಈ ಕಾಂಕ್ರೀಟ್ ಸ್ಲ್ಯಾಬ್ಸನ್ನ ತಂದೆಯಲ್ಲಿ ಪ್ಲೇಸ್ ಮಾಡೋದ್ರಾಯ್ತು. ನೆಕ್ಸ್ಟ್ ಇಸ್ ಲೈನ್ ಕಾಂಕ್ರೀಟ್ ಲೈನಿಂಗ್. See, the use of this type of lining is limited to small and medium size irrigation canals with capacities of 200 meter cube per second and in which the velocity of water does not exceed 2 meter per second. ಇಲ್ಲಿ ನಾವು ಸಿಮೆಂಟ್ ಬದಲು ಲೈಮ್ನ ಯೂಸ್ ಮಾಡ್ತೀವಿ, ಲೈಮ್ ಕಾಂಕ್ರೀಟ್ನ ಯೂಸ್ ಮಾಡ್ತೀವಿ. ಇದನ್ನು ನಾವು ಸ್ಮಾಲ್ ಮತ್ತು ಮೀಡಿಯಂ ಸೈಜ್ ಇರಿಗೇಷನ್ ಕೆನಾಲ್ಸ್ಗೆ ನಾವು ಯೂಸ್ ಮಾಡ್ತೀವಿ. ಎಲ್ಲಿ ಕೆಪಾಸಿಟಿ ಡಿಸ್ಚಾರ್ಜ್ 200 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಇರ್ತದೆ, ಅದಕ್ಕಿಂತ ಕಡಿಮೆ ಇರುತ್ತೆ, ಮತ್ತು ವೆಲಾಸಿಟಿ 2 ಮೀಟರ್ ಪರ್ ಸೆಕೆಂಡ್ ಅಷ್ಟು 2 ಮೀಟರ್ ಪರ್ ಸೆಕೆಂಡ್ಗಿಂತ ಜಾಸ್ತಿ ಇರೋದಿಲ್ಲ. ಅಲ್ಲಿ ನಾವೇನು ಮಾಡ್ತೀವಿ, ಲೈಮ್ ಕಾಂಕ್ರೀಟ್ ಲೈನಿಂಗನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೋನ್ ಮೇಸನರಿ ಲೈನಿಂಗ್. See, you can see this in picture. Stone masonry lining is laid on the canal surface with cement or lime mortar. ಸ್ಟೋನ್ಸ್ನ ನಾವು ಪ್ಲೇಸ್ ಮಾಡಿ ಜಾಯಿಂಟ್ಸ್ನ ನಾವು ಏನು ಮಾಡ್ತೀವಿ, ಲೈಮ್ ಮಾರ್ಟರ್ ಅಥವಾ ಸಿಮೆಂಟ್ ಮಾರ್ಟರಲ್ಲಿ ಫಿನಿಶ್ ಮಾಡ್ತೀವಿ. The thickness of stone masonry is about 30 cm. ಲೈನಿಂಗ್ ಥಿಕ್ನೆಸ್ಸು 30 cm ಅಷ್ಟು ಇರುತ್ತೆ. Stone masonry linings are stable, durable, erosion resistant and very effective in reducing seepage losses. ಸ್ಟೋನ್ ಮೇಸನರಿ ಏನಿದೆ ಅವು ಸ್ಟೇಬಲ್ ಆಗಿರ್ತವೆ, ಮತ್ತು ಬಾಳಿಕೆ ತುಂಬ ಬರ್ತವೆ, ಮತ್ತು ಈಸಿಯಾಗಿ ಎರೋಡ್ ಆಗೋದಿಲ್ಲ, ಮತ್ತು ವೆರಿ ಎಫೆಕ್ಟಿವ್ ಇನ್ ರೆಡ್ಯೂಸಿಂಗ್ ಸೀಪೇಜ್ ಲಾಸಸ್. ಆಸ್ ಸ್ಟೋನ್ ಈಸ್ ವೆರಿ highly impermeable, the seepage losses will be very less. Such lining is very suitable where only unskilled labor is available and suitable quarried rock is available at low prices. ಅಂದರೆ ಎಲ್ಲಿ ಸ್ಟೋನ್ಸು ಈಸಿಯಾಗಿ ಅವೈಲಬಲ್ ಇದ್ದಾವೆ ಮತ್ತು ಅನ್ಸ್ಕಿಲ್ಡ್ ಲೇಬರ್ಸ್, ಕಾಂಕ್ರೀಟಿಂಗು ಅಥವಾ ಶಾರ್ಟ್ಕ್ರೀಟ್ ಎಲ್ಲ ನಾವು ಅಪ್ಲೈ ಮಾಡಬೇಕು ಅಂದರೆ ಸ್ಕಿಲ್ಡ್ ಲೇಬರ್ಸ್ ನಮಗೆ ಅವಶ್ಯಕತೆ ಇರ್ತದೆ. ಎಲ್ಲಿ ಅಂತ ಸ್ಕಿಲ್ಡ್ ಲೇಬರ್ಸ್ ಅವಶ್ಯಕತೆ ಇರೋದಿಲ್ಲ, ಎಲ್ಲಿ ಸ್ಕಿಲ್ಡ್ ಲೇಬರ್ಸು ಅವೈಲಬಲ್ ಇರೋದಿಲ್ಲ, ಅಲ್ಲಿ ನಾವು ಏನು ಮಾಡ್ಬೋದು, ಸ್ಟೋನ್ ಮೇಸನರಿ ಲೈನಿಂಗ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಸ್ ಬ್ರಿಕ್ ಲೈನಿಂಗ್. ದಿಸ್ ಟೈಪ್ ಆಫ್ ಲೈನಿಂಗ್ ಕನ್ಸಿಸ್ಟ್ ಆಫ್ ಎ ಸಿಂಗಲ್ or double layer of brick masonry in cement mortar 1:3. ಒಂದು ಲೇಯರ್ ಅಥವಾ ಎರಡು ಲೇಯರಲ್ಲಿ ನಾವು ಏನು ಮಾಡ್ತೀವಿ, ಬ್ರಿಕ್ ಲೇಯರ್ಸ್ನ ಪ್ರೊವೈಡ್ ಮಾಡ್ತೀವಿ. ಸಿಮೆಂಟ್ ಮಾರ್ಟರ್ 1:3 ನಾವು ಜಾಯಿಂಟ್ಸ್ನ ಫಿಲ್ ಮಾಡಿ, ಅಥವಾ ಎ ಲೇಯರ್ ಆಫ್ ಬ್ರಿಕ್ ಮೇಸನರಿ ಫಾಲೋಡ್ ಬೈ ಲೇಯರ್ ಆಫ್ ಟೈಲ್ಸ್ ಇನ್ ಮಾರ್ಟರ್. ಒಂದು ಲೇಯರ್ ಬ್ರಿಕ್ಸ್ನ ಪ್ರೊವೈಡ್ ಮಾಡಿ ಅದ್ರ ಮೇಲೆ ನಾವು ಬ್ರಿಕ್ ಟೈಲ್ಸ್ ನಾವು ಯೂಸ್ ಮಾಡ್ಬೋದು. ಎರಡು ಥರನೂ ಮಾಡ್ಬೋದು, ಒಂದು ಐದರ್ ಸಿಂಗಲ್ ಲೇಯರ್ ಅಥವಾ ಡಬಲ್ ಲೇಯರಲ್ಲಿ ಬ್ರಿಕ್ ಪ್ರೊವೈಡ್ ಮಾಡ್ಬೋದು, ಅಥವಾ ಒಂದು ಲೇಯರ್ ಬ್ರಿಕ್ ಮೇಸನರಿ ಪ್ರೊವೈಡ್ ಮಾಡಿ ಅದ್ರ ಮೇಲೆ ಟೈಲ್ಸ್ ನಾವು ಪ್ರೊವೈಡ್ ಮಾಡ್ಬೋದು.
The lining is hydraulically as efficient as that of concrete lining. ಅಂದರೆ ಹೈಡ್ರಾಲಿಕಲಿ ಎಫಿಷಿಯಂಟ್ ಅಂದರೆ ಅಲ್ಲಿ ನಮಗೆ ಸ್ಮೂತ್ ಸರ್ಫೇಸ್ ಸಿಗ್ತದೆ, ವೆಲಾಸಿಟಿ ನಮಗೆ ಜಾಸ್ತಿ ಇರುತ್ತೆ, ಅದರಿಂದ ಡಿಸ್ಚಾರ್ಜ್ ನಮಗೆ ಜಾಸ್ತಿ ಇರುತ್ತೆ. ಬ್ರಿಕ್ ಲೈನಿಂಗ್ is suitably where concrete is expansive. Brick lining is suitable where concrete is expensive and skilled labor is not available. ಎಲ್ಲಿ ಕಾಂಕ್ರೀಟ್ ಕಾಸ್ಟ್ ಜಾಸ್ತಿ ಇರ್ತದೆ, ಎಕ್ಸ್ಪೆನ್ಸಿವ್ ಇರ್ತದೆ, ಮತ್ತು ಸ್ಕಿಲ್ಡ್ ಲೇಬರ್ ಏನಿದ್ರೆ ಅವರು ಅವೈಲಬಲ್ ಇರೋದಿಲ್ಲ, ಅಂಥ ಜಾಗದಲ್ಲಿ ನಾವು ಬ್ರಿಕ್ ಲೈನಿಂಗ್ನ ಯೂಸ್ ಮಾಡ್ಬೋದು. ಬ್ರಿಕ್ ಲೈನಿಂಗ್ ಕ್ಯಾನ್ ಬಿ ಈಸಿಲಿ ರಿಪೇರ್ಡ್. ಬ್ರಿಕ್ ಲೈನಿಂಗ್ನ ನಾವು ಈಸಿಯಾಗಿ ರಿಪೇರ್ ಮಾಡ್ಬೋದು. ಯಾವ್ದಾದ್ರು ಬ್ರಿಕ್ಸ್ ಡ್ಯಾಮೇಜ್ ಆಯಿತು ಅಂದರೆ ಅದನ್ನ ನೀಟಾಗಿ ರಿಮೂವ್ ಮಾಡಿ ಮತ್ತೆ ನಾವು ಬೇರೆ ಬ್ರಿಕ್ಸ್ನ ಹಾಕಿ ರಿಪೇರ್ ಮಾಡ್ಬೋದು. ನೆಕ್ಸ್ಟ್ ಇಸ್ ಬೋಲ್ಡರ್ ಲೈನಿಂಗ್, ಆಲ್ಸೋ ಕಾಲ್ಡ್ ಡ್ರೈ ಸ್ಟೋನ್ ಲೈನಿಂಗ್ ಆರ್ ಸ್ಟೋನ್ ಪಿಚ್ಚಿಂಗ್. ನೋಡಿ ಈ ಥರ is used for lining the earthen canal cross section by proper placement and packing of stones, either after laying a filter layer over the soil surface or without any such filter, depending upon the site requirement. ಬೋಲ್ಡರ್ ಲೈನಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ಸ್ಟೋನ್ ಅನ್ನ ಹೀಗೆ ಪ್ಲೇಸ್ ಮಾಡ್ತೀವಿ ಸ್ಲೋಪ್ಸ್ ಅಲ್ಲಿ ಮತ್ತೆ ಬೆಡ್ ಅಲ್ಲಿ. ಏನು ಮಾರ್ಟರ್ ಏನು ಜಾಯಿಂಟ್ಸ್ ಗೆ ಮಾರ್ಟರ್ ಏನು ಹಾಕೋದಿಲ್ಲ, ಜಸ್ಟ್ ಬೇಕಿದ್ರೆ ಏನು ಸಾಯಿಲ್ ಸರ್ಫೇಸ್ ಇರುತ್ತೆ ಅದ್ರ ಮೇಲೆ ಒಂದು ಫಿಲ್ಟರ್ ಲೇಯರ್, ಸ್ಯಾಂಡ್ ಅಥವಾ ಗ್ರಾವೆಲ್ ಲೇಯರ್ನ ಪ್ರೊವೈಡ್ ಮಾಡಿ ಅದ್ರ ಮೇಲೆ ನಾವು ಏನು ಮಾಡ್ತೀವಿ, ಈ ಬ್ರಿಕ್ಸ್ಗಳನ್ನ ಹೀಗೆ ಹ್ಯಾಂಡ್ ಪ್ಯಾಕ್ ಮಾಡ್ತಾ ಹೋಗ್ತೀವಿ, ಜೋಡಿಸ್ತಾ ಹೋಗ್ತೀವಿ ನೀಟಾಗಿ. Such a lining does not prevent seepage of canal water but helps in retaining the shape of canal section. ನಾವು ಜಾಯಿಂಟ್ಸ್ ಅಲ್ಲಿ ಮಾರ್ಟರ್ ಪ್ರೊವೈಡ್ ಮಾಡದಲ್ಲೇ ಇರೋದ್ರಿಂದ ಇದು ಇಲ್ಲಿ ಸೀಪೇಜ್ ಆಗುತ್ತೆ, ಆದರೆ ಕೆನಾಲ್ ಕ್ರಾಸ್ ಸೆಕ್ಷನ್ದು ಇದನ್ನ ಏನ್ ಮಾಡುತ್ತೆ, ಇದು ಸ್ಟೇಬಲ್ ಆಗಿ ಸ್ಟೆಬಿಲಿಟಿ ನಮಗೆ ಇರ್ತದೆ, ಎರೋಡ್ ಆಗೋದಿಲ್ಲ ಈಸಿಲಿ. This type of lining is of course suitable where stones of required specification are available in abundance locally. ಎಲ್ಲಿ ಈ ತರ ಸ್ಟೋನ್ಸ್ ಲೋಕಲಿ ಅವೈಲಬಲ್, ಈಸಿಯಾಗಿ ಅವೈಲಬಲ್ ಇರುತ್ತೆ ಅಲ್ಲಿ ನಾವು ಏನ್ ಮಾಡ್ಬೋದು, ಈ ಟೈಪ್ ಲೈನಿಂಗ್ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಸ್ ಆಸ್ಫಾಲ್ಟ್ ಲೈನಿಂಗ್. ಆಸ್ಫಾಲ್ಟ್ ಲೈನಿಂಗ್ ಅಲ್ಲಿ ಎರಡು ಟೈಪ್ ಇದೆ. ಆಸ್ಫಾಲ್ಟ್ ಅಂದ್ರೆ ಬಿಟಮಿನ್, ಆಸ್ಫಾಲ್ಟಿಕ್ ಮೆಂಬ್ರೇನ್ ಲೈನಿಂಗ್. ಫಸ್ಟ್ ಟೈಪ್ ಏನಿದೆ, ಒಂದು ಮೆಂಬ್ರೇನ್ ನ ಪ್ರೊವೈಡ್ ಮಾಡ್ತೀವಿ. See, the subgrade is well prepared and then asphalt is heated up to 200 degrees Celsius temperature and sprayed over the subgrade in hot condition in a thin film of 6 mm. ನಾವೇನು ಮಾಡ್ತೀವಿ, ಕೆನಾಲ್ದು ಇನ್ನರ್ ಸರ್ಫೇಸ್ಗೆ ನಾವೇನು ಮಾಡ್ತೀವಿ, ಹೀಟೆಡ್ 200 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಆಗಿರೋಂಥ ಆಸ್ಫಾಲ್ಟ್ನ ಸ್ಪ್ರೇ ಮಾಡ್ತೀವಿ, ಒಂದು 6 mm ಥಿನ್ ಫಿಲ್ಮ್ ಆಗಿ ಸ್ಪ್ರೇ ಮಾಡ್ತೀವಿ. ದೆನ್ ಇಟ್ ಇಸ್ ಕವರ್ಡ್ ವಿತ್ ಎ 30 cm ಥಿಕ್ ಲೇಯರ್ ಆಫ್ ಸಾಯಿಲ್. ಅದ್ರ ಮೇಲೆ ನಂತರ ಏನು ಮಾಡಬೇಕಾಗುತ್ತೆ, 30 cm ಸಾಯಿಲ್ ಲೇಯರ್ನ ನಾವು ಪ್ರೊವೈಡ್ ಮಾಡಿ ಕಾಂಪ್ಯಾಕ್ಟ್ ಮಾಡಬೇಕಾಗುತ್ತೆ. ಏನಕ್ಕೆ, ಟು ಪ್ರೊವೈಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ವೇರ್ ಅಂಡ್ ಟೇರ್. ಆಸ್ಫಾಲ್ಟ್ ಲೇಯರು ವೇರ್ ಮತ್ತೆ ಟೇರ್ ಆಗದಂಗೆ ನಾವು ಒಂದು ಸಾಯಿಲ್ ಲೇಯರ್ನ ಅದ್ರ ಮೇಲೆ ಪ್ರೊವೈಡ್ ಮಾಡಬೇಕಾಗುತ್ತೆ. ದ ಆಸ್ಫಾಲ್ಟ್ ಲೈನಿಂಗ್ ಪ್ರೊವೈಡೆಡ್ ಹ್ಯಾಸ್ ಶಾರ್ಟ್ ಯೂಸ್ಫುಲ್ ಲೈಫ್. ಏನು ಆಸ್ಫಾಲ್ಟ್ ಲೇಯರ್ ಪ್ರೊವೈಡ್ ಮಾಡಿದೀವಿ ಅದು ಯೂಸ್ಫುಲ್ ಲೈಫ್ ಏನಿದೆ ಅದು ಬೇರೆ ಲೈನಿಂಗ್ ಹೋಲಿಸ್ಕೊಂಡ್ರೆ ಕಡಿಮೆ ಇರುತ್ತೆ. ಈ ಆಸ್ಫಾಲ್ಟ್ ಲೈನಿಂಗ್ ಏನಿದೆ ಇದೊಂದು ಮೆಂಬ್ರೇನ್ ಆಗಿ ಆಕ್ಟ್ ಮಾಡ್ತದೆ, ವಾಟರು ಅದ್ರ ಥ್ರೂ ಪಾಸ್ ಆಗೋಕ್ಕೆ, ಸೀಪೇಜ್ ಆಗೋದಕ್ಕೆ ಬಿಡೋದಿಲ್ಲ. ಇದರಲ್ಲೇ ಸೆಕೆಂಡ್ ಟೈಪ್ ಏನಿದೆ ಅದು ಆಸ್ಫಾಲ್ಟಿಕ್ ಕಾಂಕ್ರೀಟ್. ಇಟ್ ಇಸ್ ಎ ಮಿಕ್ಸ್ಚರ್ ಆಫ್ ಆಸ್ಫಾಲ್ಟ್ ಅಂಡ್ ಗ್ರೇಡೆಡ್ ಅಗ್ರಿಗೇಟ್. ಇಟ್ ಈಸ್ ಮಿಕ್ಸ್ಡ್ ವಿತ್ ವೈಲ್ ಆಸ್ಫಾಲ್ಟ್ ಈಸ್ ಹಾಟ್ ಅಂಡ್ ಪ್ಲೇಸ್ಡ್ ಇನ್ ಪೊಸಿಷನ್ ಅಂಡ್ ಕಾಂಪ್ಯಾಕ್ಟೆಡ್ ವೆಲ್ ಟು ಗಿವ್ ಎ ವಾಟರ್ ಟೈಟ್ ಹಾರ್ಡ್ ಸರ್ಫೇಸ್ ಲೈನಿಂಗ್. ಇಲ್ಲಿ ಏನ್ ಮಾಡ್ತೀವಿ, ಇಲ್ಲೇ ಏನ್ ಮಾಡ್ತಾ ಇದ್ವಿ, ಆಸ್ಫಾಲ್ಟ್ನೇ ನಾವು ಸ್ಪ್ರೇ ಮಾಡ್ತಾ ಇದ್ವಿ, ಬರೀ ಆಸ್ಫಾಲ್ಟ್ ಮಾತ್ರ ಬಿಟಮಿನ್ ಅನ್ನು. ಇಲ್ಲಿ ಆಸ್ಫಾಲ್ಟ್ ಜೊತೆಗೆ ನಾವು ಗ್ರೇಡೆಡ್ ಅಗ್ರಿಗೇಟ್ನ ನಾವು ಮಿಕ್ಸ್ ಮಾಡ್ತೀವಿ. ಅದು ಬಿಸಿ ಇದ್ದಾಗಲೇ when it is in the asphalt is hot, we mix it with a graded aggregate and then it is placed and compacted to get a watertight hard surface lining. ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಆಸ್ಫಾಲ್ಟ್ನ ಅಗ್ರಿಗೇಟ್ ಜೊತೆ ಮಿಕ್ಸ್ ಮಾಡಿ ಲೇ ಮಾಡ್ತಾ ಇದೆ. ದೊಡ್ಡ ಎಕ್ವಿಪ್ಮೆಂಟ್ಸ್ಗಳನ್ನೇ ಮಿಷಿನ್ಸ್ನ ಏನು ಮಾಡಿದರೆ ರೆಡಿ ಇದೆ. ಅವು ಏನು ಮಾಡ್ತವೆ, ನಾವು ರೋಡಲ್ಲಿ ಬಿಟಮಿನ್ ಹೇಗೆ ಪ್ರೊವೈಡ್ ಮಾಡ್ತೀವಿ, ಟಾರ್ ರೋಡ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ, ಅದೇ ಥರ ಲೈನಿಂಗ್ ನಾವು ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗ್ತೀವಿ. ನೆಕ್ಸ್ಟ್ ಇಸ್ ಪ್ರೀ ಫ್ಯಾಬ್ರಿಕೇಟೆಡ್ ಲೈಟ್ ವೆಯ್ಟ್ ಮೆಂಬ್ರೇನ್. ದಿಸ್ ಇಸ್ ಆಲ್ಸೋ ಇನ್ ಆಸ್ಫಾಲ್ಟ್
lining only, but in different form. They are matted fibers of asbestos or jute and is coated with asphalt. ಈ asbestos ಅಥವಾ ಜೂಟ್ದು ಮ್ಯಾಟಿಗೆ ನಾವು ಆಸ್ಫಾಲ್ಟನ್ನು ಸ್ಪ್ರೇ ಮಾಡಿ ಈ ಥರ ಮೆಂಬ್ರೈನ್ಸ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ದೆನ್ ಇಟ್ ಇಸ್ ಲೇಡ್ ಆನ್ ಸ್ಮೂತ್ ಅಂಡ್ ಪ್ರಿಪೇರ್ಡ್ ಸಬ್ಗ್ರೇಡ್ ಅಂಡ್ ಇಸ್ ಕವರ್ಡ್ ವಿತ್ ಎ ಲೇಯರ್ ಆಫ್ ಅರ್ತ್ ಮೆಟೀರಿಯಲ್. ನಾವು ಕೆಳಗಡೆ ಸಬ್ಗ್ರೇಡನ್ನು ಪ್ರಾಪರ್ ಸೆಕ್ಷನ್ಗೆ ಪ್ರಿಪೇರ್ ಮಾಡಿ ಅದ್ರ ಮೇಲೆ ಈ ಥರ ಅದನ್ನು ಸ್ಪ್ರೆಡ್ ಮಾಡಿ ಮತ್ತೆ ಅದ್ರ ಮೇಲೆ ನಾವು ಅರ್ತ್ ಮೆಟೀರಿಯಲ್ನ ಪ್ಲೇಸ್ ಮಾಡ್ತೀವಿ. ಇದು ವೇರ್ ಅಂಡ್ ಟೇರ್ ಆಗಬೇಕು. ಈ ಲೇಯರ್ ಏನು ಮಾಡುತ್ತೆ, ಸೀಪೇಜ್ ಆಗೋದನ್ನು ತಡೆಯುತ್ತೆ. ನೆಕ್ಸ್ಟ್ ಸೋಡಿಯಂ ಕಾರ್ಬೊನೇಟ್ ಲೈನಿಂಗ್. The mixture consists of clay soil and sodium carbonate in a proportion of at least 10% clay and 6% sodium carbonate. ಇದು ಲೈನಿಂಗ್ ಏನಿದೆ ಇಲ್ಲಿ ಕ್ಲೇ ಸಾಯಿಲ್ ಮತ್ತು ಸೋಡಿಯಂ ಕಾರ್ಬೊನೇಟ್ನ ಈ ಪರ್ಸೆಂಟೇಜಸ್ ಅಲ್ಲಿ ಮಿಕ್ಸ್ ಮಾಡಿ ನಾವು ಒಂದು ಲೇಯರ್ನ 10 ಸೆಂಟಿಮೀಟರ್ ಥಿಕ್ನೆಸ್ ಲೇಯರ್ಗೆ ನಾವು ಏನು ಮಾಡ್ತೀವಿ, ಪ್ರೊವೈಡ್ ಮಾಡ್ತೀವಿ. ಈ ಕ್ಲೇ ಏನಿದೆ ಇದು ಇಂಪರ್ಮಿಯಬಲ್. ಸಾಯಿಲ್ ಏನಿದೆ ಕ್ಲೇ ಸಾಯಿಲ್ ಏನು ಮಾಡುತ್ತೆ, ಈಸಿಯಾಗಿ ವಾಟರ್ನ ಅದ್ರ ಥ್ರೂ ಪಾಸ್ ಹಾಕಿ ಬಿಡೋದಿಲ್ಲ. ಅದ್ರ ಜೊತೆ ಸೋಡಿಯಂ ಕಾರ್ಬೊನೇಟ್ ಹಾಕಿದ್ರೆ ಇಂಪರ್ಮಿಬಿಲಿಟಿ ಇನ್ನೂ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನಮಗೆ ಈಸಿಯಾಗಿ ಸೀಪೇಜ್ ಆಗೋದಕ್ಕೆ ಬಿಡೋದಿಲ್ಲ. This type of lining is used on small canal and water course and not found to be durable. ಇದನ್ನು ನಾವು ಸ್ಮಾಲ್ ಕೆನಾಲ್ ಮತ್ತೆ ಅಥವಾ ವಾಟರ್ ಕೋರ್ಸಸ್ಗೆ ನಾವು ಈ ಟೈಪ್ ಲೈನಿಂಗ್ ಯೂಸ್ ಮಾಡ್ತೀವಿ, ಮತ್ತೆ ಇದು ಅಷ್ಟು ಡ್ಯೂರಬಲ್ ಇಲ್ಲ. ನೆಕ್ಸ್ಟ್ ಸಾಯಿಲ್ ಸಿಮೆಂಟ್ ಲೈನಿಂಗ್. ಸಿ ಸಾಯಿಲ್ ಸಿಮೆಂಟ್ ಇದು ಮಿಕ್ಸ್ಚರ್ ಆಫ್ ಸಿಮೆಂಟ್ ಅಂಡ್ ಸಾಯಿಲ್. ಸಿಮೆಂಟ್ ಮತ್ತು ಸಾಯಿಲ್ದು ಮಿಕ್ಸ್ಚರ್ ನಾವು ಲೈನಿಂಗ್ ಆಗಿ ಪ್ರೊವೈಡ್ ಮಾಡ್ತೀವಿ. The mixture in proportion of 90% to 95% of soil and 10% to 5% cement is thoroughly mixed dry and is then added with water to raise the moisture content to optimum. ಇಲ್ಲಿ ಏನು ಮಾಡ್ತೀವಿ, we mix soil and cement where soil is 90 to 95% soil is used and 10 to 5% cement is used. ಫಸ್ಟ್ ಅದನ್ನು ಡ್ರೈ ಆಗಿ ಮಿಕ್ಸ್ ಮಾಡಿ ದೆನ್ ವಾಟರ್ನ ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್ ಸಿಗಾಗ ನಾವು ಮಿಕ್ಸ್ ಮಾಡಿ ನಂತರ ಅದನ್ನು ಇಟ್ ಇಸ್ ದೆನ್ ಪ್ಲೇಸ್ಡ್ ಆನ್ ದಿ ಸಬ್ಗ್ರೇಡ್ ಅಂಡ್ ಪ್ರಾಪರ್ಲಿ ಕಾಂಪ್ಯಾಕ್ಟೆಡ್. ಅದನ್ನ ನಂತರ ನಾವು ಸಬ್ಗ್ರೇಡ್ ಮೇಲೆ ಅದನ್ನ ಲೇಯರ್ನ ಸ್ಪ್ರೆಡ್ ಮಾಡಿ ನೀಟಾಗಿ ಕಾಂಪ್ಯಾಕ್ಟ್ ಮಾಡಬೇಕು. ದೆನ್ ಇಟ್ ಇಸ್ ಕವರ್ಡ್ ವಿತ್ ವೆಟ್ ಸ್ಯಾಂಡ್ ಆರ್ ವೆಟ್ ಸ್ಟ್ರಾ ಫಾರ್ 7 days ಫಾರ್ ಕ್ಯೂರಿಂಗ್. ನಂತರ ಅದನ್ನ ವೆಟ್ ಸ್ಯಾಂಡ್ ಅಥವಾ ವೆಟ್ ಸ್ಟ್ರಾನ ಸ್ಪ್ರೆಡ್ ಮಾಡಿ ಅದನ್ನ ಕ್ಯೂರ್ ಮಾಡಬೇಕು. 7 ದಿವಸದವರೆಗೂ ನಾವು ಏನು ಮಾಡಬೇಕಾಗುತ್ತೆ, ಅದನ್ನ ಕ್ಯೂರ್ ಮಾಡಬೇಕು. ದೆನ್ ಲಾಸ್ಟ್ ಟೈಪ್ ಆಫ್ ಲೈನಿಂಗ್ ಇಸ್ ಬೆಂಟೋನೇಟ್ ಅಂಡ್ ಕ್ಲೇ ಲೈನಿಂಗ್. In this lining, a mixture of bentonite and clay are mixed thoroughly to form a sticky mass. ನಿಮಗೆ ಆಗಲೇ ಹೇಳಿದಾಗೆ ಈ ಕ್ಲೇ ಏನಿದೆ ಇದು ಫೈನ್ ಪಾರ್ಟಿಕಲ್ಸ್ ಇರ್ತದೆ, ಅದರಿಂದ ಈಸಿಯಾಗಿ ವಾಟರು ಅದ್ರ ಥ್ರೂ ಪಾಸ್ ಆಗೋದಿಲ್ಲ. ಅದ್ರ ಪರ್ಮಿಯಬಿಲಿಟಿ ಏನಿರುತ್ತೆ ಅದು ತುಂಬ ಕಡಿಮೆ ಇರುತ್ತೆ, ಅದು ಇಂಪರ್ಮಿಯಬಲ್ ಅಥವಾ ಇಂಪರ್ವಿಯಸ್ ಆಗಿರುತ್ತೆ. ಬೆಂಟೋನೇಟುವೇ ಒಂದು ಟೈಪ್ ಆಫ್ ಕ್ಲೇ. ಅದನ್ನು ನಾವು ಮಿಕ್ಸ್ ಮಾಡಿ ಸ್ಟಿಕ್ಕಿ ಮಾಸ್ ಥರ ಮಾಡಿ ಅದನ್ನೇ ಏನು ಮಾಡ್ತೀವಿ, ದಿಸ್ ಮಾಸ್ ಇಸ್ ಸ್ಪ್ರೆಡ್ ಓವರ್ ದಿ ಸಬ್ಗ್ರೇಡ್ ಟು ಫಾರ್ಮ್ ಎನ್ ಇಂಪರ್ವಿಯಸ್ ಮೆಂಬ್ರೇನ್. ಇದನ್ನ ನಾವು ಏನು ಮಾಡ್ತೀವಿ, ಕೆನಾಲ್ ಸೆಕ್ಷನ್ದು ಸಬ್ಗ್ರೇಡ್ ಮೇಲೆ ಸ್ಪ್ರೆಡ್ ಮಾಡ್ತೀವಿ. ಸೊ ದಿಸ್ ಲೇಯರ್ ಈಸ್ ಎಫೆಕ್ಟಿವ್ ಇನ್ ಕಂಟ್ರೋಲಿಂಗ್ ದಿ ಸೀಪೇಜ್ ಆಫ್ ದಿ ವಾಟರ್. ಈ ಬೆಂಟೋನೇಟ್ ಅಂಡ್ ಕ್ಲೇ ಲೇಯರ್ ಏನಿದೆ ಅದು ವಾಟರ್ನ ಸೀಪ್ ಆಗೋದಕ್ಕೆ ಬಿಡೋದಿಲ್ಲ. ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಲೇಯರ್ ಇಸ್ ಲೈನಿಂಗ್ ಇಸ್ ಇಟ್ ಕೆನಾಟ್ ಕಂಟ್ರೋಲ್ ದಿ ಗ್ರೋತ್ ಆಫ್ ವೀಡ್ಸ್. ಇಲ್ಲಿ ಇದು ಸಾಯಿಲ್ ಆಗಿರೋದ್ರಿಂದ ವೀಡ್ಸ್ ಈಸಿಯಾಗಿ ಗ್ರೋತ್ ಆಗ್ತದೆ. ದ ಲೈನಿಂಗ್ ಇಸ್ ಜನರಲಿ ರೆಕಮೆಂಡೆಡ್ ಫಾರ್ ಸ್ಮಾಲ್ ಚಾನಲ್ಸ್. ಸಣ್ಣ ಚಾನಲ್ಸ್ಗೆ ಮಾತ್ರ ನಾವು ಇದನ್ನು ಯೂಸ್ ಮಾಡ್ತೀವಿ. ಆಸ್ಫಾಲ್ಟ್ ಲೇಯರಲ್ಲೂ ನಾವು ಆಸ್ಫಾಲ್ಟ್ ಮೆಂಬ್ರೇನ್ ಏನಿದೆ ನಾನು ಹೇಳಿದ್ನಲ್ಲ, ಆಸ್ಫಾಲ್ಟಿಂಗ್ ಮೆಂಬ್ರೇನ್ ಲೈನಿಂಗು, ಇಲ್ಲೂ ಏನಾಗುತ್ತೆ, ಗ್ರೋತ್ ಆಫ್ ವೀಡು ಸ್ವಲ್ಪ ಇರುತ್ತೆ. ಕಂಪ್ಲೀಟ್ ಆಗಿ ಆಸ್ಫಾಲ್ಟಿಕ್ ಮೆಂಬ್ರೇನ್ ಲೈನಿಂಗು ವೀಡ್ ಗ್ರೋತ್ನ ಸ್ಟಾಪ್ ಮಾಡೋದಿಲ್ಲ. ಬೆಂಟೋನೇಟ್ ಲೈನಿಂಗ್ನ ನೀವು ಇಲ್ಲಿ ನೋಡ್ಬೋದು. ಇನ್ನು ಇದನ್ನ ಕಾಂಪ್ಯಾಕ್ಟ್ ಮಾಡಿಲ್ಲ, ಅವರು ಸ್ಪ್ರೆಡ್ ಮಾಡಿದ್ದಾರೆ, ನಂತರ ಅದನ್ನ ನೀಟಾಗಿ ಕಾಂಪ್ಯಾಕ್ಟ್ ಮಾಡಬೇಕು. These are the references that you can go through for detailed study, and these are some multiple choice questions. Okay, thank you.
ಇಲ್ಲಿ ಇದರಲ್ಲಿ ಸಮರೈಸ್, ಈ ಸೆಷನ್ ನಾವು ಸಮರೈಸ್ ಮಾಡೋದಾದ್ರೆ ಇಲ್ಲಿ ಕೆನಾಲ್ ಲೈನಿಂಗ್ ಅಂದ್ರೆ ಏನು, ಕೆನಾಲ್ ಲೈನ್ ಏನು ಅಬ್ಜೆಕ್ಟಿವ್ಸ್, ರಿಕ್ವೈರ್ಮೆಂಟ್ಸ್, ಗುಡ್ ಲೈನಿಂಗ್ ರಿಕ್ವೈರ್ಮೆಂಟ್ಸ್ ಏನು, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆನಾಲ್ ಲೈನಿಂಗ್ಸ್, ಅದರಲ್ಲಿ ಏನೇನು ಪ್ರಾಪರ್ಟೀಸ್ ಇದಾವೆ ಲೈನಿಂಗ್ಸ್, ಮತ್ತೆ ಎಲ್ಲೆಲ್ಲಿ ಯಾವ್ಯಾವ ಸಿಚುವೇಶನ್ಸ್ ಅಲ್ಲಿ ನಾವು ಯಾವ್ಯಾವ ಕೆನಾಲ್ ಲೈನಿಂಗ್ಸ್ ಯೂಸ್ ಮಾಡ್ಬೋದು ಅನ್ನೋದನ್ನ ನೋಡಿದ್ವಿ. ಓಕೆ, ಥ್ಯಾಂಕ್ ಯು.